ಗಾಯ್ಸ್, ನೀವು ಯೂಟ್ಯೂಬಲ್ಲಿ ಎಷ್ಟು ಒಳ್ಳೆಯ ರೀತಿಯ ವೀಡಿಯೋಸ್ಗಳನ್ನು ಮಾಡ್ತೀರಾ, ಒಳ್ಳೆಯ ರೀತಿ ಯೂಸ್ಫುಲ್ ಆಗಿರುವಂಥ ಕಂಟೆಂಟನ್ನು ಮಾಡ್ತೀರಾ, ಅಲ್ಲಿವರೆಗೂ ನಿಮ್ಮ ಚಾನಲ್ ತುಂಬ ಸೇಫ್ ಆಗಿರುತ್ತೆ. ಹಾಗೆ ಬೇಡದೇ ಇರುವಂಥ ಕೆಟ್ಟ ವೀಡಿಯೋಸ್ಗಳನ್ನು ಮಾಡ್ತಾ ಹೋದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಂಥ ವೀಡಿಯೋಸ್ಗಳನ್ನು ಮಾಡಿದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಯಾವ ರೀತಿಯಂಥ ವೀಡಿಯೋಸ್ಗಳನ್ನು ಮಾಡಬಾರ್ದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ ಆಯಿತಾ. ಎಲ್ಲೂ ಕೂಡ ಸ್ಕಿಪ್ಪನ್ನು ಮಾಡಬೇಡಿ. ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗಾಯ್ಸ್, ನೀವು ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನು ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಯಾವುದೇ ಕೂಡ ಕಾಪಿರೈಟ್ ಸ್ಟ್ರೈಕ್ ಬರೋಲ್ಲ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಬರೋಲ್ಲ. ಡೈರೆಕ್ಟಾಗಿ ನಿಮ್ಮ ಚಾನಲನ್ನು ಡಿಲೀಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಯಾವ ವೀಡಿಯೋಸ್ಗಳನ್ನು ಮಾಡ್ಬೋದು, ಯಾವ ರೀತಿಯಂಥ ಕಂಟೆಂಟನ್ನು ಮಾಡಬಾರ್ದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೆಯದು, ಈಗ ನೀವು ಯಾವುದೇ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಹಿಂಸೆ ಕೊಡ್ತಿರುವಂಥ ವೀಡಿಯೋಸ್ಗಳನ್ನು ಏನಾದರೂ ನಿಮ್ಮ ಚಾನಲ್ಲಿ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ಸ್ಗಳು ಬರ್ತವೆ. ಇಂತಹ ವೀಡಿಯೋಸ್ಗಳನ್ನು ನೀವೇನಾದರೂ ಅಪ್ಲೋಡ್ ಮಾಡಿದರೆ ಚಾನಲನ್ನು ಡಿಲೀಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಆಯಿತಾ. ಇಂತಹ ವೀಡಿಯೋಸ್ಗಳನ್ನು ಯಾವುದೇ ಕಾರಣಕ್ಕೂ ಅಪ್ಲೋಡನ್ನು ಮಾಡಬೇಡಿ ನಿಮ್ಮ ಒಂದು ಚಾನಲಲ್ಲಿ. ಹಾಗೆ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ಫಾಲೋವನ್ನು ಮಾಡಬೇಕಾಗುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ಫಾಲೋ ಮಾಡದೆ ನೀವು ನಿಮ್ಮಷ್ಟಕ್ಕೆ ವೀಡಿಯೋಸ್ಗಳನ್ನು ಮಾಡ್ತಾ ಇರಂತಾರೆ ಅವಾಗಲೂ ಕೂಡ ಯಾವುದೇ ಕೂಡ ಸ್ಟ್ರೈಕ್ಗಳು ಬರದೆ ಡೈರೆಕ್ಟಾಗಿ ಡಿಲೀಟ್ ಆಗುವಂಥ ಚಾನ್ಸಸ್ಗಳು ಇರ್ತವೆ ಫ್ರೆಂಡ್ಸ್. ಹಾಗೆ ನೀವು ವೀಡಿಯೋಸ್ಗಳನ್ನು ಮಾಡ್ತಿರಲ್ವ, ನಿಮ್ಮ ನಡವಳಿಕೆ ಕೂಡ ಕರೆಕ್ಟಾಗಿ ಇರಬೇಕಾಗುತ್ತೆ. ಯೂಟ್ಯೂಬ್ ಅವರು ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಸ್ಗಳನ್ನು ಚೆಕ್ ಮಾಡಿನೇ ನಂತರ ಪಬ್ಲಿಷನ್ನು ಮಾಡೋದು ಆಯಿತಾ. ಅದರಿಂದ ನೀವು ಹಾಕಿರುವಂಥ ಎಲ್ಲ ವೀಡಿಯೋಸ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ. ಅದರಿಂದ ನಿಮ್ಮ ನಡವಳಿಕೆ ಕೂಡ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ನಡವಳಿಕೆ ಏನಾದರೂ ಮಿಸ್ಟೇಕ್ ಇದ್ದರೆ ಅಂತಹ ಸಮಯದಲ್ಲೂ ಕೂಡ ನಿಮ್ಮ ಚಾನಲ್ನ ಡಿಲೀಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಂತರ ಫ್ರೆಂಡ್ಸ್, ಫೇಕ್ ವೀಡಿಯೋಸ್ಗಳನ್ನು ಮಾಡೋ ಹಾಗೆ ಇಲ್ಲ ಫ್ರೆಂಡ್ಸ್. ಈಗ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಮೂಲಕ ನೀವು ಅಷ್ಟು ಅರ್ನನ್ನು ಮಾಡ್ಬೋದು, ಇಷ್ಟು ಅರ್ನನ್ನು ಮಾಡ್ಬೋದು ಅಂತ ವೀಡಿಯೋಸ್ಗಳನ್ನು ಮಾಡೋ ಹಾಗೆ ಇಲ್ಲ. ಇದರಿಂದ ಕೂಡ ನಿಮ್ಮ ಚಾನಲ್ ಡಿಲೀಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ನಿಜ ಆಗಿದ್ದರೆ ಓಕೆ, ನಿಜ ಆಗಿದ್ದರೆ ನಿಮ್ಮ ಚಾನಲ್ ಮೇಲ್ಗಡೆ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಆಯಿತಾ. ಹಾಗೇನಂದ್ರೆ ಅಶ್ಲೀಲ ವೀಡಿಯೋಗಳು, ಈಗ ಯಾವುದಾದ್ರೂ ಒಂದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಬಟ್ಟೆ ಹಾಕ್ತಾ ಇರುವಂಥ ವೀಡಿಯೋಸ್ಗಳನ್ನ ನೀವೇನಾದರೂ ಅಪ್ಲೋಡ್ ಮಾಡಿದರೂ ಕೂಡ ಡೈರೆಕ್ಟಾಗಿ ನಿಮ್ಮ ಚಾನಲ್ನ ಡಿಲೀಟನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟು ಹೇಟ್ ಸ್ಪೀಚ್ ಫ್ರೆಂಡ್ಸ್. ನೀವು ಯೂಟ್ಯೂಬಲ್ಲಿ ಯಾವುದೇ ಹೇಟ್ ಸ್ಪೀಚನ್ನು ಮಾಡಿ ಅಪ್ಲೋಡ್ ಮಾಡೋ ಥರ ಇರೋಲ್ಲ ಫ್ರೆಂಡ್ಸ್. ಹೇಟ್ ಸ್ಪೀಚನ್ನು ಮಾಡೋದ್ರಿಂದ ಕೂಡ ನಿಮ್ಮ ಚಾನಲ್ ಡಿಲೀಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಡಿಲೀಟನ್ನು ಮಾಡ್ತಾರೆ ಜಾಸ್ತಿ ವೀಡಿಯೋಸ್ಗಳನ್ನು ಹೇಟ್ ಸ್ಪೀಚನ್ನು ಮಾಡಿ ಅಪ್ಲೋಡನ್ನು ಮಾಡೋದ್ರಿಂದ ಆಯಿತಾ. ನಂತರ ಫೇಕ್ ಯೂಟ್ಯೂಬ್ ಚಾನಲ್. ಈಗ ನನ್ನ ಒಂದು ಚಾನಲ್ ಇದೆ ಆಯಿತಾ, ಭದ್ರನಾಯಕ್ ಅಂತ ನನ್ನ ಚಾನಲ್ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಒರಿಜಿನಲ್ ಅಲ್ಲ, ನಿಮ್ಮ ಹತ್ರ ಇರೋದೇ ಒರಿಜಿನಲ್ ಅಂತ ನೀವೇನಾದರೂ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಭದ್ರನಾಯಕ್ ಅಂತ ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ರೆ ಅದೇನಾದರೂ ಯೂಟ್ಯೂಬ್ ಅವರಿಗೆ ಗೊತ್ತಾಯಿತು ಅಂತಂದರೆ ಆ ಒಂದು ಯೂಟ್ಯೂಬ್ ಚಾನಲ್ನ ಡೈರೆಕ್ಟಾಗಿ ಡಿಲೀಟನ್ನು ಮಾಡಿಬಿಡ್ತಾರೆ ಆಯಿತಾ. ಗಾಯ್ಸ್, ನಿಮಗೆ ಗೊತ್ತಲ್ವ ಯಾವ ರೀತಿ ವೀಡಿಯೋಸ್ಗಳನ್ನು ಮಾಡಬಾರ್ದು ಅಂತ. ನಿಮಗೆ ವೀಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.